ಮೇಡಮ್, ನೀವು ಮಾತಾಡ್ತಾ ಹೇಳಿದ್ರಿ ಯಾವುದೋ ಒಂದು ಘಟನೆಗಳು ಒಬ್ಬ ವ್ಯಕ್ತಿಯ ಮನಸ್ಸಿನ ಮೇಲೆ ಸಾಕಷ್ಟು ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ ಅಂತೇಳಿ. ಚಿಕ್ಕನ್ನಲ್ಲಾಗಿರುವಂಥ ಯಾವುದಾದ್ರೂ ಒಂದು ಘಟನೆ ಒಬ್ಬ ವ್ಯಕ್ತಿಯ ಮೇಲೆ ಮನಸ್ಸಿನ ಮೇಲೆ ಪರಿಣಾಮ ಬಿದ್ದು ಈ ಥರದ ರೇಂಜಿಗೆ ಹೋಗ್ತಾರಾ ಅಂತ? ಅಯ್ಯೋ ಹೌದೌದು, ಅದನ್ನು ನಾವು ಚೈಲ್ಡ್ಹುಡ್ ಟ್ರಾಮಾ ಅಂತಲೇ ಕರಿತೀವಿ. ಅದಾದಮೇಲೆ ಸಿಚುಯೇಷನಲ್ ಸ್ಟ್ರೆಸ್ಗಳು, ಅವ್ರ ಲೈಫಲ್ಲಿ ಆಗಿರೋ ಇನ್ಸಿಡೆಂಟ್ಸು ಅದೆಲ್ಲನೂ ಕಾರಣ ಆಗುತ್ತೆ. ಓಕೆ, ಸೊ 2011 ಅವ್ರಿಗೆ ಕೌನ್ಸಿಲ್ ಮಾಡಿದರೆ ಚೆನ್ನಾಗಿರ್ತಿತ್ತು. ಓಕೆ, ಒಂದು ಚೆನ್ನಾಗಿರೋ ಕೌನ್ಸಿಲ್ ಮಾಡಬೇಕಾಯ್ತು. ಐ ಡೋಂಟ್ ನೋ ವೆದರ್ ದೇ ಡನ್ ಇಟ್ ಆರ್ ನಾಟ್. ಇವೆಲ್ಲ ಕಾರಣ ಆಗುತ್ತೆ. ಚೈಲ್ಡ್ಹುಡ್ಡಿಂದಾನೇ ಎಲ್ಲ ರೀಸನ್ಸ್ ಇರುತ್ತೆ, ಅವೆಲ್ಲ ಟ್ರಿಗರ್ ಆಗೋ ಫೋಬಿಯಾಸ್ ಎಲ್ಲ ಎಷ್ಟೊಂದು ಚೈಲ್ಡ್ಹುಡ್ಡಲ್ಲಿ ಟ್ರಾಮಟೈಸ್ಡ್ ಆಗಿದ್ದರೆ ಅವು ದೊಡ್ಡವರು ಆದಮೇಲೆ ಎಲ್ಲ ದೇ ಟರ್ನ್ ಇನ್ ಟು ಫೋಬಿಯಾಸ್. ಅದೆಲ್ಲ ಸಾಧ್ಯತೆ ಇದೆ. ಇದೆಲ್ಲ ಒಂದು ಮೆಮ್ರಿ ಇದೆ, ಅದೆಲ್ಲ ಅಲ್ಲಿ ಸ್ಟೋರ್ ಆಗಿರುತ್ತೆ. ಅದು ಬಾಡಿ ವೀಕ್ ಆದ ತಕ್ಷಣ ಅದೆಲ್ಲ ಏನು ಸಿಮ್ಟಮ್ಸ್ನ ಪಾಪಪ್ ಮಾಡ್ತಾ ಇರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.